ಫೈನಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೈತೆ ಗುರು. ಅಮ್ಮ ಏನ್ ಫೀಲ್ ಉಂಟದ ಮಾಮ. ಬೇರೆ ಊರಿಂದ ಬಂದ್ಬಿಟ್ಟು ಏನೇನು ಡಾಕ್ಯುಮೆಂಟ್ ಬೇಕು ಎತ್ತ ಏನಂತ ಕೇಳ್ತಾವ್ರೆ. DL ಪರ್ಮಿಟ್ ಮತ್ತೆ ಟ್ರಾನ್ಸ್ಫರ್ ಪರ್ಮಿಟ್. ಹಲೋ ಸ್ನೇಹಿತರು, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಏನಪ್ಪ ವಿಷಯ ಅಂದರೆ ಫೈನಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೈತೆ ಗುರು. ಎಷ್ಟು ಆಟೋ ಡ್ರೈವರ್ಗಳ ಕನಸಿದು. ಬಟ್ ರ್ಯಾಪಿಡೋ ಬ್ಯಾನ್ ಆಗೈತೆ ಅಂತ ಹೇಳ್ತಾವ್ರೆ. ಎಷ್ಟೊಂದು ನಿಜನೋ ಎಷ್ಟೊಂದು ಸುಳ್ಳನೋ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಈ ಥರನೇ ಹೇಳಿಬಿಟ್ಟು ನಮಗೆ ಜೀವದ ಮೇಲೆ ವಿರಕ್ತಿ ಆಗ್ಬಿಟ್ಟೈತೆ. ಯಾಕಂದರೆ ಬ್ಯಾನ್ ಮಾಡ್ತಾರೆ, ತಿರ್ಗಾ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬರುತ್ತೆ. ಅದು ಏನು ರೀಸನಿಂದ ಬರ್ತೈತೆ ಏನಂದರೆ ನಮ್ಮ ಆಟೋ ಡ್ರೈವರ್ನೇ ಅದಕ್ಕೆ ಕಾರಣ. ಯಾಕಂದರೆ ಇವಾಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೈತೆ. ಇವಾಗ 100 ರೂಪಾಯಿ ಆಗೋತ್ರ 200 ರೂಪಾಯಿ ಕೇಳ್ತಾರೆ ಕೆಲವೊಬ್ರು. ಅಂದರೆ ಎಲ್ಲರೂ ಕೇಳಲ್ಲ, ಕೆಲವೊಬ್ರು ಕೇಳ್ತಾರೆ. ಅದರಿಂದನೇ ತಿರ್ಗಾ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬರುತ್ತೆ. ಯಾಕಂದರೆ ಇವಾಗ ಬ್ಯಾನ್ ಮಾಡೋರೆ, ಅದನ್ನು ನಾವು ಯೂಸ್ ಮಾಡ್ಕೋಬೇಕು. ಬ್ಯಾನ್ ಮಾಡೋರಲ್ಲ, ಇವಾಗ 100 ರೂಪಾಯಿ ಆಗೋ ಜಾಗದಲ್ಲಿ 100 ರೂಪಾಯಿ ಇಸ್ಕೋಬೇಕು. 110 120 ಓಕೆನೆ. ಬಟ್ ಹೆವಿ ಜಾಸ್ತಿ ಕೇಳೋದ್ರಿಂದ ಏನು ಮಾಡ್ತಾರೆ ಜನಗಳು, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡೋಕ್ಕೆ ಮಾಡ್ತಾರೆ. ಅವಾಗ ಏನಾಗುತ್ತೆ, ಅದು ತಿರ್ಗಾ ಬೈಕ್ ಟ್ಯಾಕ್ಸಿ ಬರುತ್ತೆ. ಆದಷ್ಟು ಇವಾಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೈತೆ. ಅದನ್ನು ನಾವು ಯೂಸ್ ಮಾಡ್ಕೋಬೇಕು. ಯೂಸ್ ಮಾಡ್ಕೊಂಡು ಡೈಲಿ ಕರೆಕ್ಟಾಗಿ ನಮ್ದು ಏನಾಯಿತೋ ಅದನ್ನು ಅರ್ನಿಂಗ್ಸ್ ಮಾಡ್ಬೇಕು ಅಷ್ಟೇ. ಯಾರೋ ಕಸ್ಟಮರ್ ಬಂದ್ಬಿಟ್ಟು ಕೇಳ್ತಾರೆ, ಇವಾಗ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಎಷ್ಟಪ್ಪ ಆಗುತ್ತೆ ಅಂತ ಹೇಳಿದ್ರೆ 1 to 2 ಹೇಳ್ತಾರೆ ನಮ್ಮ ಆಟೋ ಡ್ರೈವರ್ಸು. ಕೆಲವೊಬ್ರು, ಎಲ್ಲರೂ ಹೇಳ್ತಾರೆ ಅಂತ ಹೇಳ್ತಾ ಇಲ್ಲ, ಕೆಲವೊಬ್ರು ಹೇಳ್ತಾರೆ. ಆದಷ್ಟು ಇದನ್ನು ಕಮ್ಮಿ ಮಾಡಿ. ಆವಾಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ತಿರ್ಗಾ ನಮ್ಮ ಇದರಲ್ಲಿ ಬರೋಲ್ಲ. ಇವಾಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೈತೆ ಅಲ್ವಾ, ಅದನ್ನು ನಾವು ಯೂಸ್ ಮಾಡ್ಕೊಂಡು ಆದಷ್ಟು ನಮ್ದು ಏನಾಯಿತೋ ಅದನ್ನು ದುಡ್ಕೊಂಡು ಹೋಗ್ಬೇಕು. ಇವಾಗಂತೂ ಅರ್ನಿಂಗ್ಸು ಚೆನ್ನಾಗಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಏನು ಅರ್ನಿಂಗ್ಸ್ ಆಗುತ್ತಾ ಇಲ್ವಾ ಏನಂತ ಕಮೆಂಟ್ ಹಾಕಿರೆ. ನೆನ್ನೆಯಿಂದ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೈತೆ. ಇದ್ರ ಬಗ್ಗೆ ನೀವೇನಿಂತ ಒಂದು ಕಮೆಂಟ್ ಹಾಕಿರೆ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋದು ನಮ್ಮ ಪ್ರಕಾರ ಒಳ್ಳೆ ಥಿಂಗ್ಸ್ ಆಗುತ್ತೆ. ಅಂದರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಓಡಿಸಿ. ಇನ್ನು RTOದವರು ಸ್ಟ್ರಿಕ್ಟ್ ಆಗ್ತಾರೆ. ಯಾಕಂದರೆ ಲಾಸ್ಟ್ ಟೈಮ್ ಈ ಥರ ಬ್ಯಾನ್ ಆಗಬೇಕಾದ್ರೆ RTOದವರು ಆಟೋದನ್ನು ಇಟ್ಕೊಂಡು ಈ ಥರ ಎಲ್ಲ ಡಾಕ್ಯುಮೆಂಟ್ ಚೆಕ್ ಮಾಡ್ತಾಯಿದ್ರು. ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡು ನೀವು ಆಟೋನ ಓಡಿಸಿ. ಯಾಕಂದರೆ ಇವಾಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೈತೆ ಅಂದರೆ RTOದವರು ಹೆವಿ ಸ್ಟ್ರಿಕ್ಟ್ ಆಗಿರ್ತಾರೆ. ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡ್ತಾರೆ, ಆಟೋದು ಏನೈತೆ ಎತ್ತ ಏನಂತ. ಅದಕ್ಕೇನು ಸ್ವಲ್ಪ ಹುಷಾರಾಗಿ ಓಡಿಸಿ ಆಟೋ ಓಡಿಸ್ಬೇಕಾದ್ರೆ. ರಾಜಾಜಿನಗರಲ್ಲಿ ಬಂದ್ಬಿಟ್ಟು RTOದವ್ರು ಬಂದ್ಬಿಟ್ಟು ಗಾಡಿಗಳನ್ನ ಸೀಸ್ ಮಾಡ್ತಾವ್ರಂತ ನನಗೊಂದು ನ್ಯೂಸ್ ಗೊತ್ತಾಗೈತು. ಅದು ಬಂದ್ಬಿಟ್ಟು ನಿಮಗೆ ಬೇಕಾದ್ರೆ ಹಾಕ್ತೀನಿ, ನೋಡ್ಕೋಬೋದು. ಒಂದು 150 100 ಗಾಡಿಗಳೇನೋ ಸೀಸ್ ಮಾಡವ್ರೆ ಆಲ್ರೆಡಿ. ಅದಕ್ಕೆ ಆದಷ್ಟು ಆಟೋದವರು ಅತ್ಯಾಸೆ ಬೀಳಕ್ಕೆ ಹೋಗ್ಬೇಡಿ. ಅತ್ಯಾಸೆ ಬಿಟ್ಟರೆ ಕೆತ್ತಿಕೇಡು ಅಂತ ಆ ಥರ ಆಗ್ಬಿಡುತ್ತೆ. ಅದಕ್ಕೆ ಏನಾಯಿತು ಮೀಟ್ರ್ ಹಾಕ್ಕೊಂಡು ಆರಾಮಾಗಿ ಓಡಿಸ್ಕೊಂಡು ಅರ್ನಿಂಗ್ಸ್ ಮಾಡ್ಕೊಳ್ಳಿ. ತಿರ್ಗಾ ಬೈಕ್ ಟ್ಯಾಕ್ಸಿ ಬರಬಾರ್ದು ಅಂದರೆ ನೀವೇನಾಯಿತು ಕರೆಕ್ಟಾಗಿ ಪರ್ಫೆಕ್ಟಾಗಿ ಓಡಿಸ್ಕೊಂಡ್ರೆ ತಿರ್ಗಾ ಬೈಕ್ ಟ್ಯಾಕ್ಸಿ ಬರೋಲ್ಲ. ಕೆಲವೊಬ್ರು ಆಟೋ ಡ್ರೈವರ್ಸ್ಗೆ ಬಂದ್ಬಿಟ್ಟು ಅತಿ ಆಸೆ ಬೀಳ್ತಾರೆ. ಅತಿ ಆಸೆ ಬೀಳ್ಬಿಟ್ಟು ಇರೋದನ್ನೆಲ್ಲ ನಾಶ ಮಾಡ್ಕೊತಾರೆ. ಅದಕ್ಕೆ ಆದಷ್ಟು ನೀವು ಆಟೋ ಇಟ್ಕೊಂಡಿದ್ರೆ ಹುಷಾರಾಗಿ ಏನಾಯಿತು ಆನ್ಲೈನಲ್ಲಿ ಓಡಿಸ್ಕೊಂಡಿರಿ. ಇನ್ನೊಂದು ಡಾಕ್ಯುಮೆಂಟ್ ಎಲ್ಲ ಇಟ್ಕೊಂಡಿರಿ. ತಿರ್ಗಾ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬರಬಾರ್ದು ಅಂದ್ಕೊಂಡಿದ್ದೀನಿ ನಾನು. ನೀವೇನಂತೀರ ಒಂದು ಕಮೆಂಟ್ ಹಾಕಿರಿ. ಯಾಕಂದರೆ ಇವಾಗಿರೋ ಸಿಚುವೇಷನಲ್ಲಿ ಆಟೋಗಳು ಜಾಸ್ತಿ ಆಗ್ಬಿಟ್ಟೈತೆ ಮತ್ತು ಈ ಹಿಂದಿಯವ್ರ ಕಾಟ ಜಾಸ್ತಿ. ಇನ್ನೊಂದು, ಇವಾಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ದಂಗೆ ಈ ಹಿಂದಿಯವ್ರನ್ನ ಬಂದ್ಬಿಟ್ಟು ಬ್ಯಾನ್ ಮಾಡಬೇಕು. ಅಂದರೆ ಹಿಂದಿಯವ್ರಿಗೆ ಆಟೋಗಳು ಯಾರ್ಯಾರು ಕೊಡ್ತಾವ್ರೆ, ಎಲ್ಲಿಂದ ಆಟೋಗಳು ಬರ್ತೈತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಫುಲ್ ಡೀಟೇಲಾಗಿ ತಿಳ್ಕೊಂಡು ಈ ಹಿಂದಿಯವ್ರನ್ನ ಸ್ಟಾಪ್ ಮಾಡಿದ್ರೆ ಆಟೋಮೆಟಿಕ್ಕು ಆಟೋಗೆ ಸ್ವಲ್ಪ ಪಿಕಪ್ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಒಂದು ಬಂದ್ಬಿಟ್ಟು ಈ ಓನರ್ ಬಂದ್ಬಿಟ್ಟು ಒಂದು 5-6 ಗಾಡಿಗಳು ಇಸ್ಕೊಂಡು ರೆಂಟಿಗೆ ಕೊಡ್ತಾರೆ. ಅದೊಂದನ್ನು ತಡಿಬೇಕು. ಯಾಕಂದರೆ ಈ ರೆಂಟಿಗೆ ಇವಾಗ ಗಾಡಿಗಳು 10-15 ಗಾಡಿಗಳು ಎಲ್ಲಿಂದ ಬರ್ತವೆ. ಅವತ್ತನಿಗೆ ಒಬ್ಬನಿಗೆ ಒಂದೇ ಪರ್ಮಿಟ್ ಕೊಡೋದು. 10-15 ಗಾಡಿಗೆ ಪರ್ಮಿಟ್ ಯಾವನು ಕೊಟ್ಟನು. ಇದನ್ನೆಲ್ಲ ಫುಲ್ ಡೀಟೇಲಾಗಿ ಎಲ್ಕೊಂಡು ಹೋದರೆ ಅವಾಗ ಫುಲ್ಲು ಬರುತ್ತೆ, ಎಲ್ಲಿಂದ ಬಂತು ಏನು ಎತ್ತ ಏನಂತ. ಆದಷ್ಟು ನೀವು ಒಂದೊಂದು ಗಾಡಿ ಓನರ್ಶಿಪ್ಪಲ್ಲಿ ಇಟ್ಕೊಂಡಿರೋರು ಆದಷ್ಟು ಬಿಸ್ನೆಸ್ಸು ಚೆನ್ನಾಗಿ ಆಗುತ್ತೆ ಇವಾಗ. ಯಾಕಂದರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯ್ತಂದ್ರೆ ಆಲ್ಮೋಸ್ಟು 2,000-2,500 ಈಸಿಲಿ ಅರ್ನಿಂಗ್ಸ್ ಆಗುತ್ತೆ. ಅದು ಅರ್ನಿಂಗ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ನೀವು ಏನಾದರೂ ಮಾಡ್ಕೊಂಡು ಹೋಗ್ಲಿ ಗುರು, ನೀವು ಅರ್ನಿಂಗ್ಸ್ ಮಾಡಿ ನಿಮ್ದೇನಾಯಿತು ನೀವು ನೋಡಿ. ಉಗುರಲ್ಲಿ ಹೋಗೋದು ಎಲ್ದ್ಬಿಟ್ಟು ಮೇಲೆ ಹಾಕ್ಕೊಂಡ್ರೆ ಯಾವನೂ ಬರೋಲ್ಲ. ನಿನ್ನ ಕಷ್ಟ ನೀನೇ ಪಡಬೇಕು. ಅದಕ್ಕೇನು ಹೇಳ್ತಾ ಇರೋದು, ನಿಮ್ದೇನಾಯಿತು ನೀವು ನೋಡ್ಕೊಂಡೋಗಿ. ಅದನ್ನ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ದೆ ಅವ್ನು ನೋಡ್ದ ಇವ್ನು ನೋಡ್ದ ಅದೆಲ್ಲ ನಮ್ಗೆ ಬೇಡ. ನಮ್ದೇನಾಯಿತು ನಾವು ನೋಡ್ಕೊಂಡು ಹೋಗ್ತಾ ಇರಬೇಕು. ಯಾಕಂದರೆ ನಾವು ಒಬ್ರಿಗೆ ನೋಡಿ ನಮಗೆ ಜೀವನ ಮೇಲೆ ಬೇಜಾರಾಗ್ಬಿಟ್ಟಿರುತ್ತೆ. ಯಾಕಂದರೆ ಅವ್ರ ಕಷ್ಟಕ್ಕೆ ನಾವು ಹೆಲ್ಪ್ ಆಗ್ತೀವಿ, ನಮ್ಮ ಕಷ್ಟಕ್ಕೆ ಯಾರೂ ಆಗಲ್ಲ ಗುರು. ಅದಕ್ಕೇ ಹೇಳ್ತಾ ಇರೋದು, ನಿಮ್ದೇನಾಯ್ತು ನೀವು ನೋಡ್ಕೊಂಡು ಆರಾಮಾಗಿ ಅರ್ನಿಂಗ್ಸ್ ಮಾಡ್ಕೊಂಡು ಹೋಗ್ತಾರೆ. ಇವಾಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೈತೆ. ಎಷ್ಟು ದಿನ ಇದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರುತ್ತೆ, ಎಷ್ಟು ದಿನ ತಿರ್ಗಿ ಯಾವಾಗ ಓಪನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಕೆಲವರು ಬೈಕ್ ಟ್ಯಾಕ್ಸಿ ಹೋಗು ಮಾಡ್ತಾವ್ರೆ. ಅದನ್ನೆಲ್ಲ ಬಿಟ್ಟಾಕಿ ನಿಮ್ಮ ಕಷ್ಟ ಆಯ್ತು ನೀವಾಯ್ತು ಅಂತ ದುಡ್ಕೊಂಡಿರಿ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋಕ್ಕಿಂತ ಮುಂಚೆನೇ ನೀವು 1,000-2,000 ಮಾಡ್ತಾಯಿದ್ರಿ. ಇವಾಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೈತೆ. ಇನ್ನೊಂದು 500 ರೂಪಾಯಿ 1,000 ರೂಪಾಯಿ ಜಾಸ್ತಿ ಮಾಡ್ಬೋದು ಅಷ್ಟೇ, ಜಾಸ್ತಿ ಮಾಡೋಕ್ಕಾಗಲ್ಲ.
ಆದಷ್ಟು ನಿಮ್ಮ ಕೆಲಸ ಏನೈತೆ ನೀವಾಯಿತು ನಿಮ್ಮ ಕೆಲಸ ಆಯಿತು ಆ ಥರ ಇರಬೇಕು. ಅವಾಗೆ ಅರ್ನಿಂಗ್ಸ್ ಮಾಡೋಕ್ಕಾಗೋದು. ಇಲ್ಲ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಸುತ್ತಾಡ್ತೀವಿ ಮಾಡ್ತೀವಿ ಅಂದರೆ ಅರ್ನಿಂಗ್ಸ್ ಆಗೋಲ್ಲ. ಅದಕ್ಕೇ ಇನ್ನೊಬ್ರಿಗೂ ನಂಗೆ ಕಮೆಂಟ್ ಹಾಕಿದ್ರು, ಬ್ರೋ ಅರ್ನಿಂಗ್ಸ್ ಆಗ್ತಾಯಿಲ್ಲ, ಅರ್ನಿಂಗ್ಸ್ ಯಾವ ಥರ ಮಾಡಬೇಕು ಏನಂತ ನಂಗೊಂದು ಹೇಳ್ಕೊಡಿ ಅಂತೇಳಿ. ಅರ್ನಿಂಗ್ಸ್ ನೀವು ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡ್ ಫ್ರೀ ಇರಬೇಕು. ನೀವು ಅರ್ನಿಂಗ್ಸ್ ಮಾಡಬೇಕು ಅಂತ ಬರಬೇಕು. ಸರಿ, ಏನೋ ಬಂದಿದ್ದು ಕಾಟಾಚಾರಕ್ಕೆ ಮಾಡ್ತೀವಿ ಅಂದರೆ ಆಗಲ್ಲ. ಅರ್ನಿಂಗ್ಸ್ ಮಾಡಬೇಕು ಅಂತಿರಬೇಕು, ಅರ್ನಿಂಗ್ಸ್ ಮಾಡಬೇಕು. ಟ್ರಾಫಿಕ್ ಐತೆ ಹಂಗೈತೆ ಹಿಂಗೈತೆ ಅಂದರೆ ಆಗಲ್ಲ. ನೀವು ಏನೇ ಇರಲಿ ಅರ್ನಿಂಗ್ಸ್ ಮಾಡಬೇಕು ಅಂತ ಬೆಳಿಗ್ಗೆ ಬಂದರೆ ಅರ್ನಿಂಗ್ಸ್ ಮಾಡಲೇಬೇಕು. ಬೇರೆ ಯಾವುದು ಸಿಲ್ಲಿ ಕ್ವಶನ್ ತಗೋಬೇಡಿ. ನೀವೇನಾಯಿತು ಅರ್ನಿಂಗ್ಸ್ ಮಾಡ್ಕೊಂಡು ಹೋಗ್ತಾಯಿರಿ, ಅರ್ನಿಂಗ್ಸ್ ಆಗುತ್ತೆ. ಸರಿನಾ? ಇವಾಗೂ ಅರ್ನಿಂಗ್ಸ್ ಆಗುತ್ತೆ. ಮಾಡೋರು ಇದ್ದಾರೆ, ಕೆಲವರು ಮಾಡ್ತಿರೋನು ಅವರೇ. ನನ್ನ ಪ್ರಕಾರ 2,000 ಮೋಸ ಇಲ್ಲ ಗುರು, ಆರಾಮಾಗಿ 2,000 ಮಾಡ್ಬೋದು. ಸರಿನಾ? ಇದ್ರ ಬಗ್ಗೆ ನೀವೇನಂತಾರೆ ಒಂದು ಕಮೆಂಟ್ ಹಾಕಿರಿ. ಮತ್ತು ನೆಕ್ಸ್ಟ್ ಮೊನ್ನೆ ವೀಡಿಯೋದಲ್ಲಿ ಬಂದ್ಬಿಟ್ಟು ಹೊಸ ಚಾರ್ಜ್ ಇಸ್ಕೋಬೇಕಾದ್ರೆ ಏನೇನು ಡಾಕ್ಯುಮೆಂಟಿಗೆ ಬೇಕು ಅಂತ ಕೇಳಿದ್ದೆ. ಅದರಲ್ಲಿ ಇನ್ನೂ ಕೆಲವರು ಕಮೆಂಟ್ ಮಾಡ್ತಾ ಇರೋದು ಬೇರೆ ಊರಿಂದ ಬಂದ್ಬಿಟ್ಟು ಏನೇನು ಡಾಕ್ಯುಮೆಂಟ್ ಬೇಕು ಏನಂತ ಕೇಳ್ತವ್ರೆ. ಏನಂದರೆ ಏನಿಲ್ಲ, ನೀವು ಯಾವುದೇ ಇಂಡಿಯಾದಲ್ಲಿ ಎಲ್ಲೇ ಇರಲಿ, ನೀವು ಬೆಂಗಳೂರು ಬಂದು ಸೆಟ್ಲ್ ಆದಮೇಲೆ, ಅಂದರೆ ಸೆಟ್ಲ್ ಅಂದರೆ ಇವಾಗ ರೆಂಟ್ಗಿದ್ದೀರಂటే ರೆಂಟಲ್ ಅಗ್ರಿಮೆಂಟು, ಕರೆಂಟ್ ಬಿಲ್ಲು, ಗ್ಯಾಸ್ ಬಿಲ್ಲು ಬೇಕೇ ಬೇಕು. ಅದೊಂದಿದ್ರೆ ಸಾಕು. ನೀವು ಎಲ್ಲಾದರೂ ಇರಲಿ ಡೈರೆಕ್ಟ್ ಬಂದ್ಬಿಟ್ಟು ಇಲ್ಲಿ ರೆಂಟಲ್ ಅಗ್ರಿಮೆಂಟು, ಒಂದು ಗ್ಯಾಸ್ ಬಿಲ್ಲು, ಒಂದು ಕರೆಂಟ್ ಬಿಲ್ ಇದ್ದರೆ ಸಾಕು. ಆಲ್ಮೋಸ್ಟು ಎಲ್ಲರೂ ಲೋನ್ ಕೊಡ್ತಾರೆ. ಇನ್ನೊಂದೇನೆಂದರೆ ನೀವು ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು. ಪ್ರೈವೇಟ್ ಫೈನಾನ್ಸು ಕೊಡ್ತಾರೆ, ಕೆಲವೊಬ್ರು ಆಟೋ ಮೇಲೆ ಲೋನ್ ಕೊಡ್ತಾರೆ. ನಮ್ಮ ಪ್ರಕಾರ ಪ್ರೈವೇಟ್ ಫೈನಾನ್ಸು ಸ್ವಲ್ಪ ಹುಷಾರಾಗಿರಿ, ಯಾಕಂದರೆ ಜಾಸ್ತಿ ದೋಖ ಮಾಡೋದು ಜಾಸ್ತಿನೇ. ಅದಕ್ಕೇ ಮತ್ತು ಅದರಲ್ಲಿ ಇನ್ನೊಂದು ಪಾಯಿಂಟ್ ಬಿಟ್ಟಿದೆ, ಈ DL ಪರ್ಮಿಟು ಮತ್ತು ಟ್ರಾನ್ಸ್ಫರ್ ಪರ್ಮಿಟು. DL ಪರ್ಮಿಟ್ಗೆ 30,000 ಕಮ್ಮಿ, ಟ್ರಾನ್ಸ್ಫರ್ ಪರ್ಮಿಟ್ಗೆ 30,000 ಜಾಸ್ತಿ ಆಗುತ್ತೆ. ಇವಾಗ ಹೆಚ್ಚು ಕಮ್ಮಿ ಆಗಿರ್ಬೋದು, ಬಟ್ ನಾನು ಹೇಳ್ತಾ ಇರೋದು ಅಂದಾಜು ಈ ಥರ ಐತೆ. DL ಪರ್ಮಿಟ್ ಬಂದ್ಬಿಟ್ಟು ಕಮ್ಮಿ ಆಗುತ್ತೆ, ಟ್ರಾನ್ಸ್ಫರ್ ಪರ್ಮಿಟ್ ಜಾಸ್ತಿ ಆಗುತ್ತೆ. ಯಾಕಂದರೆ ಇವಾಗ ಟ್ರಾನ್ಸ್ಫರ್ ಪರ್ಮಿಟ್ ಅಂದರೆ ಒಂದು ಸೈನ್ ಆಗಿದ್ರೆ ನೀವು ಮುಗೀತು, ಸೇಲ್ ಮಾಡ್ಬೋದು. ಟ್ರಾನ್ಸ್ಫರ್ ಪರ್ಮಿಟ್ ಆ ಥರ ಇರುತ್ತೆ. DL ಪರ್ಮಿಟ್ ಏನಂದರೆ ನಿಮ್ಮ DL ಮೇಲೆ ಆಗಿರುತ್ತೆ ಪರ್ಮಿಟು. ಅದು ಟ್ರಾನ್ಸ್ಫರ್ ಆಗಬೇಕಂದ್ರೆ ಸ್ವಲ್ಪ ಕಷ್ಟ ಐತೆ. DL ಪರ್ಮಿಟ್ಗೂ ಮತ್ತು ಟ್ರಾನ್ಸ್ಫರ್ ಪರ್ಮಿಟ್ಗೂ ಜಾಸ್ತಿ ವ್ಯತ್ಯಾಸ ಐತೆ. DL ಪರ್ಮಿಟ್ಗೆ ಬಂದ್ಬಿಟ್ಟು ನೀವು ಸ್ವಲ್ಪ ತಿರುಗಾಡಬೇಕು ಆ ಕಡೆ ಈ ಕಡೆ ಎಲ್ಲ. ಟ್ರಾನ್ಸ್ಫರ್ ಪರ್ಮಿಟ್ಗೆ ಬಂದ್ಬಿಟ್ಟು ನೀವು ತಿರುಗಾಡೋಂಗಿಲ್ಲ, ಒಂದು ಸೈನ್ ಮಾಡಿದ್ರೆ ಮುಗೀತು. ಈಸಿಲಿ ನಮ್ಮ ಕ್ಯಾಶ್ ಏನೈತೆ ನಮ್ಗೆ ಬಂದ್ಬಿಡುತ್ತೆ, ತಲೆನೇ ಬರೋಲ್ಲ. ಈ ಥರ ಸಿಚುವೇಶನ್ ಇರುತ್ತೆ. ಮತ್ತು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಮೇಲೆ ನಿಮ್ಮ ಅರ್ನಿಂಗ್ಸ್ ಯಾವ ಥರ ಐತಿ ಏನಂತ ಒಂದು ಕಮೆಂಟ್ ಹಾಕಿ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೈತಲ್ವ, ಇವಾಗ ಸ್ವಲ್ಪ ಆಟೋದವ್ರಿಗೆ ಸ್ವಲ್ಪ ಹಿಂಸೆ ಆಗುತ್ತೆ. ಯಾಕಂದರೆ ಆಟೋಗಳು ಜಾಸ್ತಿ ಆಗುತ್ತೆ ಫೀಲ್ಡಲ್ಲಿ. ಈ ಬೈಕ್ ಟ್ಯಾಕ್ಸಿ ಎಲ್ಲ ಬೈಕ್ ಟ್ಯಾಕ್ಸಿ ಮಾಡೋರೆಲ್ಲ ಬಂದ್ಬಿಟ್ಟು ಆಟೋ ಇಸ್ಕೊಳಕ್ಕೆ ಇಳಿತಾರೆ. ಬಟ್ ಈಸ್ಕೊಂಡ್ಲಿ, ಬಟ್ ಆಟೋಗೆ ಬರ್ತಾನೆ ಇರುತ್ತೆ. ಆದಷ್ಟು ಸ್ವಲ್ಪ ಹುಷಾರಾಗಿ ಓಡಿಸ್ಕೊಂಡಿರಿ. ಸರಿನಾ? ಇದ್ರ ಬಗ್ಗೆ ಏನಾದರೂ ನಾನು ಬಿಟ್ಟಿದ್ರೆ ಕಮೆಂಟ್ ಹಾಕಿರಿ, ಬ್ಲಾಗಲ್ಲಿ ಕವರ್ ಮಾಡ್ತೀನಿ. ಇಷ್ಟೆಲ್ಲ ವಿಡಿಯೋ ಮುಗಿಸ್ತೀನಿ. ನೀವೇ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸರಿನಾ? ಓಕೆ, ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.